ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಈ ಭಾಗದ ಎಲ್ಲ ಕ್ಷೇತ್ರಗಳ ದೈವದೇವರನ್ನು ಕೂಡ ಪ್ರಾರ್ಥಿಸಿ ಇಂದಿನ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಯುವ ಶಕ್ತಿಯಾಗಿರ್ತಕ್ಕಂಥ ಶ್ರೀ ಆರ್ ಅಶೋಕ್ ಅವರೇ, ವೇದಿಕೆಯಲ್ಲಿರುವ ಮಾನ್ಯ ಸಚಿವರಾದ ಶ್ರೀ ಕೆ ಶ್ರೀನಿವಾಸ್ ಪೂಜಾರಿ ಅವರೇ, ಮಾನ್ಯ ಶ್ರೀ ಗೋಪಾಲಕೃಷ್ಣ ಕೋಡಿಗೆ ಅವರೇ, ನಾವು ಈಗಲೇ ಅವರು ಹೇಳಿದ ಹಾಗೆ ಕನ್ವೆನ್ಷನ್ ಸೆಂಟರ್ ಅಂತ ಹೇಳ್ತೇವೆ. ಎಲ್ಲರೂ ಒಟ್ಟಾಗಿ ಸೇರಿ ನಾವು ಕಾರ್ಯಕ್ರಮ ಏರ್ಪಡಿಸುವಂಥ ಕಾರ್ಯಕ್ರಮ ಹಾಲ್ ಅಂತ ಹೇಳಿ ಒಂದು ಕೇಂದ್ರ, ಸೆಂಟರ್ ಅಂದರೆ ಕೇಂದ್ರ. ಇಂತಹ ಅದ್ಭುತವಾದ ಕಲ್ಪನೆಯ ಅತ್ಯಂತ ಸುಂದರವಾದ, ಯಾಕೆಂದರೆ ನಾನು ಕೂಡ ಅನೇಕ ದೇಶಗಳಿಗೆ ಹೋಗ್ತೇನೆ, ಅನೇಕ ಸಮಾರಂಭಗಳಿಗೆ ಹೋಗ್ತೇನೆ. ಆದರೆ ಇವತ್ತು ನನಗೆ ಈ ಕನ್ವೆನ್ಷನ್ ಸೆಂಟರ್ ನೋಡಿದ ಮೇಲೆ ಬಹಳ ಹೃದಯ ತುಂಬಿ ಬಂದಿದೆ. ಅತ್ಯಂತ ಸುಂದರವಾದ ಈ ಹಾಲ್ನಲ್ಲಿ ನಾವು ಈಗ ಅನೇಕರಿಗೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ, ಏನು ಅಂತಂದರೆ ಇಷ್ಟು ಒಳ್ಳೆ ಹಾಲು ಈ ಊರಿಗೆ ಬೇಕೆ ಅಂತ. ಹಾಗಾದರೆ ನೀವೆಲ್ಲ ಬಹಳ ಅಗ್ಗದವರು ಅಂತ ಆಯ್ತು, ಈ ಊರಿಗೆ ಬೇಡ ಅಂತ. ಒಂದು ರೀತಿಯಲ್ಲಿ ಉದಯ್ ಕುಮಾರ್ ಶೆಟ್ಟರು ಮತ್ತು ವಿನಯ್ ಕುಮಾರ್ ಶೆಟ್ಟರು ಈ ಊರಿನ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ, ಈ ಊರಿನ ಜನತೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ, ಈ ಜಿಲ್ಲೆಯ ಜನತೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ, ಅವರ ಕುಟುಂಬಸ್ಥರಿಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ, ಸ್ವಲ್ಪ ನಮಗೂ ತಂದುಕೊಟ್ಟಿದ್ದಾರೆ. ಯಾಕೆಂದರೆ ನಾವು ಮೊದಲು ಒಂದೇ ಜಿಲ್ಲೆಯವರು, ಈಗ ಬಾಲಾದದ್ದು ಯಾಕೆಂದರೆ ನಾವೆಲ್ಲ ಒಂದೇ ಜಿಲ್ಲೆಯವರು. ಹಾಗಾಗಿ ಇವತ್ತು ಒಂದು ಮಾತಿದೆ, ಓನರ್ಸ್ ಪ್ರೈಡ್ ನೇಬರ್ಸ್ ಎನಿವಿ ಅಂತ. ಓನರ್ಸ್ ಪ್ರೈಡ್ ಅಂತಂದ್ರೆ ಈ ಜಿಲ್ಲೆಯವರಿಗೆ ಸ್ವಲ್ಪ ಸಂತೋಷ, ಈಗ ಅಯ್ಯೋ ನಮ್ಮ ಜಿಲ್ಲೆಯಲ್ಲಿ ಇದೆ, ನಮಗೆ ಸ್ವಲ್ಪ ಪಕ್ಕದ ಜಿಲ್ಲೆಯವರು ಸ್ವಲ್ಪ ಅಸೂಯೆ, ಅಯ್ಯೋ ದೇವರ ಇದು ಉಡುಪಿಗೆ ಹೋಗ್ಬಿಡ್ತಲ್ಲ ಜಿಲ್ಲೆಗೆ ಅಂತ. ಆದ್ರಿಂದಲೇ ಅದು ಶ್ರೇಷ್ಠವಾದದ್ದು ಓನರ್ಸ್ ಪ್ರೈಡ್ ನೇಬರ್ಸ್ ಎನಿವಿ. ಯಾಕೆಂತಂದ್ರೆ ಒನಿಡಾ ಕಂಪನಿಯವರು ಒಂದು ಟಿವಿ ಮಾಡುವಾಗ ಹೊಸ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಏನಂತಂದ್ರೆ ಪಕ್ಕದ ಮನೆಯವರು ಕಲ್ಲು ಹೊಡೆಯೋದು ಅಂತ ಟಿವಿ. ಯಾಕಂದ್ರೆ ಅಷ್ಟು ತೈಲಗಳ ಸಹಿಸಲಾಗರಷ್ಟು ಪರಿಸರ ಅದರ ಮೇಲೆ ಅಂತ. ಒಂದು ರೀತಿಯಲ್ಲಿ ಇದಿಷ್ಟು ಸುಂದರವಾದಂಥ ಕಟ್ಟಡವನ್ನು ನೋಡಿದರೆ ಅಕ್ಕಪಕ್ಕದವರಿಗೆ ಅಯ್ಯೋ ನಮ್ಮೂರಲ್ಲಿ ಇದು ಇಲ್ವಲ್ಲ, ಯಾಕೆ ಇದೆಲ್ಲ ಕೊಂಡೋಗಿ ಈ ಶೆಟ್ರು ಇಲ್ಲೇ ಹಾಕಿದ್ರು, ಒಂದು ಮಂಗಳೂರಲ್ಲಿ ಮಾಡ್ಬೋದಿತ್ತಲ್ಲ, ಅದು ಬೆಂಗಳೂರಿನಲ್ಲಿ ಇದ್ರೆ ಒಳ್ಳೇದಿತ್ತಲ್ಲ ಅಂತ. ಮತ್ತು ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಇಲ್ಲ ಯಾಕೆ ಅನ್ನುವಂಥದ್ದು ಕೂಡ ಕೊನೆಗೆ ಹೋಗಿ ಮುಟ್ಟುತ್ತೆ. ಅಷ್ಟು ಸುಂದರವಾಗಿ ಇದನ್ನು ನೀವು ಕಟ್ಟಿದ್ದೀರಿ. ನಿಮಗಿಬ್ಬರಿಗೂ ಕೂಡ ಅದ್ಭುತವಾದ ಅಭಿನಂದನೆಗಳು. ಇವತ್ತು ಇಂತಹ ಒಂದು ಕನ್ವೆನ್ಷನ್ ಸೆಂಟರ್ ಮಾಡಿದ್ರಿಂದ ಒಳ್ಳೆಯ ಒಂದು ಸ್ಮಾರಕ. ಇದನ್ನು ನೋಡಿದ್ರೆ ನೋಡ್ಲಿಕ್ಕೆ ಜನ ಬರಬೇಕು. ಯಾರಾದರೂ ನೆಂಟ್ರಿ ಊರಿಗೆ ಹತ್ತಿರ ಸುತ್ತಮುತ್ತ ತಾಲೂಕಿಗೆ ಬಂದರೆ, ಜಿಲ್ಲೆಗೆ ಬಂದರೆ ಎಲ್ಲಿ ಹೋಗೋದು, ಸಾಯಂಕಾಲ ಯುವ ಕನ್ವೆನ್ಷನ್ ಸೆಂಟ್ರಿಗೆ ಹೋಗುವ ನೋಡಿ ಬರ್ಬೋದು ಅಂತ ಬರಬೇಕು ಅಂತ. ಇವತ್ತು ಈ ಒಂದು ಯುವಕರು ನಮಗೆ ಮಾದರಿಯಾಗಿದ್ದಾರೆ. ನಾನು ಶ್ರೀ ಅಶೋಕ್ ಅವ್ರ ಹತ್ರ ಮಾತಾಡುವಾಗ ಹೇಳಿದೆ, ಇಲ್ಲಿ ಚಾರ್ಮಕ್ಕಿ ನಾರಾಯಣ್ ಶೆಟ್ಟಿ ಇದ್ರು, ಬಹಳ ಗ್ರಾಮೀಣ ಪ್ರದೇಶದಿಂದ ಬಂದವರು, ಅವರಿಗೆ ವಿದ್ಯೆ ಇರಲಿಲ್ಲ. ನಾನು ಕೇಳಿದ್ದೆ, ನಾನು ತಪ್ಪಿರ್ಬೋದು, ಸಹಿ ಮಾಡ್ಲಿಕ್ಕೆ ಕೂಡ ಸರಿಯಾಗಿ ಬರ್ತಿರ್ಲಿಲ್ಲ ಅಂತ ನಾನು ಕೇಳಿದ್ದೆ. ಅವರು ಸುಮಾರು 50 ವರ್ಷಕ್ಕೆ ಹಿಂದೆ ಕೋಟ್ಯಾಂತರ ರೂಪಾಯಿಯ ಕಾಂಟ್ರಾಕ್ಟ್ ಮಾಡ್ತಿದ್ರು. 300 ಕೋಟಿಯಿಂದ 500 ಕೋಟಿ ರೂಪಾಯಿಯ ವ್ಯವಹಾರ ಆಗ ಅವರು ಮಾಡ್ತಿದ್ರು. ಅವ್ರ ಕೈ ಕೆಳಗೆ ಒಬ್ಬ ಸಾಮಾನ್ಯ ಬಹುಶಃ 2-3 ಕ್ಲಾಸ್ ಕಲ್ತಿದ್ರು, ಗೊತ್ತಿಲ್ಲ ನನಗೆ. ಅಂಥವರ ಕೈ ಕೆಳಗೆ ನೂರಾರು ಮಂದಿ ಇಂಜಿನಿಯರ್ಸ್ ಕೆಲಸ ಮಾಡ್ತಿದ್ರು, ಸಾವಿರಾರು ಮಂದಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಈ ದೇಶದ ಅನೇಕ ಇಂಥ ಅದ್ಭುತ ನಿಮ್ಮ ಅಣೆಕಟ್ಟುಗಳನ್ನು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಅವ್ರ ಕೊಡುಗೆಯನ್ನು ಕೊಟ್ಟರು. ಅವರು ಕುಂದಾಪುರದವರು. ಇಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಈಗಲ್ಲ, ಆ ಕಾಲದಲ್ಲಿ ಕುಂದಾಪುರ ದಾಟಿ ಹೋಗ್ಬೇಕಾದ್ರೆ ಅವ್ರು ಒಂದೇ ಮನೆ ಇದ್ದಿದ್ದು. ಈಗ ನಾನು ಆ ಕಡೆ ಕೊಡೋ ಮನೆ ಹುಡುಕ್ತೇನೆ, ಚಾರ್ಮಕ್ಕಿ ಅವ್ರದ್ದು, ಇಲ್ಲಾಂದ್ರೆ ಅದು ಒಂದೇ ಮನೆ ಇದ್ದಿದ್ದು ಅವಾಗ. ಅಂತಹ ಒಬ್ಬ ವ್ಯಕ್ತಿ ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಟ್ರಾಕ್ಟರ್ ಆದರು ಅಂತಂದರೆ ಇದು ಉದ್ಯಮಿಗಳಿಗೆ ಒಂದು ಒಳ್ಳೆಯ ಸಂದೇಶ. ಯಾರಾದರೂ ಈಗ ನಾವೆಲ್ಲ ಸ್ವ ಉದ್ಯೋಗಕ್ಕೆ ಬೆಂಬಲ ಕೊಡುವವರು. ಧರ್ಮಸ್ಥಳದಲ್ಲಿ ನಾವು ಮೊದಲು ಸ್ವ ಉದ್ಯೋಗ ಕೇಂದ್ರವನ್ನು ಪ್ರಾರಂಭಿಸಿದೆವು. ಸಿಂಡಿಕೇಟ್ ಕೆನರಾ ಬ್ಯಾಂಕ್ನವರು ನಮ್ಮ ಜೊತೆ ಸೇರಿದ್ರು. ಇವತ್ತು ಅದೇ ಸ್ವ ಉದ್ಯೋಗ ಕೇಂದ್ರ ಕೇಂದ್ರ ಸರ್ಕಾರದವರು ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಹೇಳಿ ಒಪ್ಪಿಕೊಂಡು 527 ಕೇಂದ್ರಗಳನ್ನು ಇಡೀ ಭಾರತದಲ್ಲಿ ಪ್ರತಿಯೊಂದು ಜಿಲ್ಲೆಗೊಂದರ ಅಂತ ಒಂದು ತೆಗೆದಿದ್ದಾರೆ. ಅದರ ಎಲ್ಲ 520 ಬ್ಯಾಂಕ್ಗಳ ಮೂಲಕ ಸ್ಥಾಪನೆಯಾದಂಥ ಕೇಂದ್ರದ ತರಬೇತಿ ಕೊಡುವ ಮತ್ತು ಮೇಲುಸ್ತುವಾರಿ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ 527 ಭಾರತದಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರಗಳ ನಾನು ಅದರ ಉಸ್ತುವಾರಿಯನ್ನು ನಾನು ನೋಡ್ಕೊಳ್ತಾ ಇದ್ದೇನೆ.
ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತಂದರೆ, ಇವತ್ತು ಯುವಕರು ಉದ್ಯೋಗಕ್ಕಾಗಿ ಹಂಬಲಿಸುವ ಬದಲು ಸ್ವ ಉದ್ಯೋಗಕ್ಕೆ ಅವರು ಹಂಬಲಿಸಬೇಕು. ಸ್ವ ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶ ಇದೆ, ಬೆಳವಣಿಗೆಗೆ ಮಿತಿ ಇಲ್ಲದ ಬೆಳವಣಿಗೆ ಇದೆ, ಅವಕಾಶ ಇದೆ. ಮತ್ತು ನಿವೃತ್ತಿ ಇಲ್ಲದ ಒಂದು ಉದ್ಯೋಗ ಅಂತಂದರೆ ಅದು ಸ್ವ ಉದ್ಯೋಗ. ಹಾಗಾಗಿ ಇವತ್ತು ಅನೇಕ ಯುವಕರು ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಕೆಲಸದಿಂದ ಬೆಳೀತಾರೆ. ನೋಡಿ, ಇವತ್ತು ನೀವು ನಿಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿದರೆ ಎಷ್ಟು ಉದ್ಯೋಗ ಅವಕಾಶಗಳಿದೆ, ಎಷ್ಟು ವ್ಯಾಪಾರದ ಅವಕಾಶಗಳಿದೆ, ಉದ್ದಿಮೆಯ ಅವಕಾಶಗಳಿದೆ, ಬಂಡವಾಳಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ನಾನಾ ರೀತಿಯ ಪ್ರಕ್ರಿಯೆಗಳ ಅವಕಾಶ ಇದೆ. ಈ ಅವಕಾಶಗಳನ್ನು ಬಳಸಿಕೊಂಡು ನಮ್ಮ ಯುವಕ ಯುವತಿಯರು ಇವತ್ತು ಸ್ವ ಉದ್ಯೋಗಿಗಳಾಗಬೇಕು. ನಾನು ದುಡಿಬೇಕು, ಸಾಧನೆ ಮಾಡಬೇಕು ಅನ್ನೋ ಹಂಬಲದಿಂದ ದುಡಿದು ಇವತ್ತು ಸಂಪತ್ತನ್ನು ಗಳಿಸಿದ್ದಾರೆ ಮತ್ತು ಯಶಸ್ಸನ್ನು ಕಂಡಿದ್ದಾರೆ ಮತ್ತು ಶ್ರೇಷ್ಠ ಕಾಂಟ್ರಾಕ್ಟರ್ ಆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನ್ನ ಆಶೀರ್ವಾದ ಜೊತೆ ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ ಅನುಗ್ರಹ ಕೊಡಲಿ. ಇದರ ಜೊತೆಗೆ ನಮ್ಮ ಮಾನ್ಯ ಅಶೋಕ್ರವರಿಗೆ ನಾನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತಂದರೆ, ನಮ್ಮ ಜಿಲ್ಲೆಯ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ, ನಮ್ಮವರು ಯಾವುದೇ ಭೂಮಿಯ ಭಾಗಕ್ಕೆ ಹೋದರೂ ಅಲ್ಲಿ ಸಿಗ್ತಾರೆ. ಈಗ ಮನೋಹರ್ ಪ್ರಸಾದ್ ನನಗಿಂತ ಚೆನ್ನಾಗಿ ಹೇಳ್ತಿರೋರು ಏನಂತಂದರೆ, ಈ ಪ್ರಪಂಚದ ಯಾವುದೇ ನೀವು ಊರಿಗೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ನಿಮಗೆ ಸಿಕ್ಕೇ ಸಿಗ್ತಾರೆ. ಈ ಜಿಲ್ಲೆ ಅಂದರೆ ನಮ್ಮ ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಹೇಳ್ತಾರೆ. ಈ ಇಷ್ಟೂ ಮಂದಿ ಎಲ್ಲಿ ದುಡಿದ ಮೇಲೆ ಅವರ ಮೊದಲ ಆದ್ಯತೆ ಇರೋದು ನನ್ನ ಊರಿಗೆ ನಾನು ಏನಾದರೂ ಮಾಡಬೇಕು. ಈ ಜಿಲ್ಲೆಯಲ್ಲಿರುವಷ್ಟು ಉತ್ತಮ ಶಾಲೆಗಳು, ಉತ್ತಮ ಆಸ್ಪತ್ರೆಗಳು, ಉತ್ತಮ ಗ್ರಾಮೀಣ ವ್ಯವಸ್ಥೆಗಳು ಬೇರೆ ಯಾವ ಜಿಲ್ಲೆಗಳಲ್ಲಿ ಇಲ್ಲ. ಅವರು ತಾವು ದುಡಿದ ಹಣವನ್ನು ಅವರಿಗೆ ಮೊದಲು ಕಾಣುವಂಥದ್ದು ನಮ್ಮ ಊರಿಗೆ ನಾವು ಕೊಡಬೇಕು, ನಮ್ಮ ಗ್ರಾಮದ ಬೆಳವಣಿಗೆಗೆ ಕೊಡಬೇಕು, ನಮ್ಮ ಶಾಲೆಯ ಬೆಳವಣಿಗೆ ಕೊಡಬೇಕು ಅಂತ. ಹೀಗಾಗಿ ಈ ಪ್ರಜ್ಞೆ ಇಡೀ ನಮ್ಮ ದೇಶದ ಉದ್ಯಮಿಗಳಲ್ಲಿ ಬಂದರೆ, ನನ್ನ ಊರಿಗೆ ನನ್ನ ಗ್ರಾಮಕ್ಕೆ ನಾನು ಕೊಡುಗೆ ಕೊಡಬೇಕು ಅನ್ನೋ ಭಾವನೆ ಬಂದರೆ, ಈ ಸರ್ಕಾರದ ಜೊತೆಗೆ ಈ ಖಾಸಗಿ ಬಂಡವಾಳಗಳು ಕೂಡ ಇಮ್ಮಡಿ ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ಈ ವೇದಿಕೆಯಿಂದ ಸಂದೇಶ ಕೊಡ ಬಯಸ್ತೇನೆ. ಯಾರ್ಯಾರು ನೀವು ಸ್ವ ಉದ್ಯೋಗಿಗಳಾಗಿ ಬಯಸ್ತೀರಿ, ಅವರು ಉದಯ್ ಕುಮಾರ್ ಮತ್ತು ವಿನಯ್ ಕುಮಾರ್ ಶೆಟ್ಟರನ್ನ ನೋಡಿ ಅನುಕರಣೆ ಮಾಡಿ. ಎರಡನೇದು, ನೀವು ಯಶಸ್ಸಾದರೆ ಅದರ ಒಂದು ಪಾಲನ್ನು ದೇವರಿಗೆ ಕೊಡಿ, ಎರಡನೇ ಪಾಲು ಸಮಾಜಕ್ಕೆ ಕೊಡಿ. ಯಾಕಂದ್ರೆ ದೇವರಿಗೆ ಕೊಡುವಂಥದ್ದು ಸಮಾಜ ಕೊಡುವಂಥದ್ದು ಒಂದು, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೂ ನಮ್ಮ ಭಕ್ತಿ ಸಮಾಜದ ಕಡೆಗೆ ನಮ್ಮನ್ನು ತಿರುಗುತ್ತದೆ, ಭಗವಂತನ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತೆ ಮಾಡುತ್ತೆ. ಕೊನೆಯದಾಗಿ ಇಂತಹ ಒಂದು ಸುಂದರ ಹಾಲ್ ನಾನು ನೋಡಿದ ಪ್ರತಿಯೊಂದು ಅಂಶ ನೋಡಿದಾಗಲೂ ಕೂಡ ನೋಡ್ತಾ 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 ಇದ್ರೆ ಸಂತೋಷ ಇಮ್ಮಡಿ ಆಗ್ತದೆ. ಬಹುಶಃ ನಾನು ಮತ್ತು ಎಲ್ಲ ಅತಿಥಿಗಳು ಬೇರೆ ಫಂಕ್ಷನ್ ಆಗಿದ್ರೆ ಸ್ವಲ್ಪ ಬೇಗ ಹೋಗುವಂತ ಚಡಪಡಿಸ್ತಾ ಇದ್ದೆವು. ಇವತ್ತು ನೋಡಿದ್ರೆ ಯಾರೋ ಅವಸರದಲ್ಲಿ ಇಲ್ಲ, ಎಲ್ಲರೂ ಆರಾಮದಲ್ಲಿ ಕೂತಿದ್ದಾರೆ. ಅದು ಯಾಕೆ ಕೂತಿದ್ದಾರೆ ಅಂತಂದ್ರೆ, ಈ ವಾತಾವರಣ, ನಾವೇನು ಆಂಬಿಯನ್ಸ್ ಅಂತ ಒಂದು ಇಂಗ್ಲಿಷ್ನಲ್ಲಿ ಶಬ್ದ ಇದೆ, ಆಂಬಿಯನ್ಸ್ ಅಂತ ಹೇಳ್ತೇವೆ. ಒಂದು ಆಂಬಿಯನ್ಸ್ ಅಂತಂದ್ರೆ, ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಆ ದೇವಸ್ಥಾನ ಸುಂದರವಾಗಿ ಯಾಕೆ ಇರಬೇಕು, ಯಾಕಷ್ಟು ಖರ್ಚು ಮಾಡಬೇಕು ದೇವಸ್ಥಾನಕ್ಕೆ ಅಂತಂದ್ರೆ, ಹೋದ್ರೆ ಇಲ್ಲೇ ಕೂತು ಬಿಡುವ ಅಂತ ಆಗ್ಬೋದು, ಇಲ್ಲೇ ನಿದ್ದೆ ಬರಬೇಕು ಅಂತ ಆಗ್ಬೋದು. ಯಾಕಂದ್ರೆ ಧ್ಯಾನ ಅಂದ್ರೆ ಕೆಲವು ಸಲ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಲ್ಲ, ಶೂನ್ಯ ಸ್ಥಿತಿಗೆ ಹೋಗುವಂಥದ್ದು. ಎಲ್ಲ ವ್ಯವಹಾರಗಳನ್ನು ಮರೆತು ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗೋದು ಧ್ಯಾನ. ಆ ಧ್ಯಾನಕ್ಕೆ ಒಳ್ಳೆ ಜಾಗ ಯಾವುದು ಅಂದರೆ, ಒಂದು ದೇವಸ್ಥಾನಕ್ಕೆ ಕೂತ್ಬಿಡಿ, ಅಲ್ಲೇ ನಿದ್ದೆ ಬರಬೇಕು. ಬಂದರೆ ಅಲ್ಲಿ ನಾವು ಹೇಳ್ತೇವೆ, ಇಲ್ಲಿ ಒಳ್ಳೆ ವೈಬ್ರೇಷನ್ ಇದೆ, ಇಲ್ಲಿ ಒಳ್ಳೆ ಸಾನ್ನಿಧ್ಯ ಇದೆ, ಇಲ್ಲಿ ಒಳ್ಳೆ ಶಕ್ತಿ ಇದೆ, ಇಲ್ಲಿ ಒಳ್ಳೆ ದೇವತಾ ಸಾನ್ನಿಧ್ಯ ಇದೆ ಅಂತ ಹೇಳ್ತೇವೆ. ಈ ವಾತಾವರಣಕ್ಕೆ ಬಂದಾಗಲೂ ಕೂಡ ಹಸಿವಾಗ್ತದೆ. ಅಲ್ಲಿ ಇದಿದೆ ಅಂತ ಹೇಳಿದರು, ಸಂಗೀತ ಇದೆ ಹೋಗಿ ಅಂತ ಹೇಳಿದರು ಮನೋಹರ್ ಪ್ರಸಾದ್. ನಾನು ನೋಡ್ತಾ ಇದ್ದೇನೆ, ಯಾರು ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ. ಅಂದ್ರೆ ಅದೊಂದು ಪರೀಕ್ಷೆಯಲ್ಲಿ ಕೂಡ ಇಬ್ಬರು ಸಹೋದರರು ಪಾಸ್ ಆಗಿದ್ದಾರೆ. ಒಳ್ಳೆಯ ಈ ಸುಂದರವಾದ ಕಟ್ಟಡ ಕಟ್ಟಿದ್ದೀರಿ. ನಾನಂತೂ ಬಹಳ ಸಂತೋಷಪಟ್ಟಿದ್ದೇನೆ, ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದೇನೆ. ಮತ್ತು ಇನ್ನು ಮುಂದೆ ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳು ನಡೆಯಲಿ. ಇಲ್ಲಿ ಊರವರಿಗೆ ಮತ್ತು ಪರವೂರವರಿಗೆ ಕೂಡ ಬೇಕಾದ ಸೌಕರ್ಯಗಳನ್ನು ನೀವು ಮಾಡಿರೋದ್ರಿಂದ ಇಲ್ಲಿ ಕೂಡ ಅವರು ಕಾರ್ಯಕ್ರಮಗಳನ್ನು ನಡೆಸಲಿ ಅಂತ ಹೇಳಿ, ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಪೂರ್ಣವಾಗಿ ಈ ಭಾಗದಲ್ಲಿ ಇರಲಿ. ನಾನು ಮಾನ್ಯ ಅಶೋಕರಿಗೆ ಹೇಳ್ತಿದ್ದೆ, ಈ ಭಾಗ ನಮ್ಮ ಧರ್ಮಸ್ಥಳದ ಮೂಲ ಭಕ್ತರು ಇರುವಂಥ ಪ್ರದೇಶ ಅಂತ ಯಾಕಂದರೆ ಈಗೆಲ್ಲ ಬೇರೆ ಬೇರೆ ಊರುಗಳಿಂದ ಬರ್ಬೋದು, ಆದರೆ ಸುಮಾರು 300-400 ವರ್ಷಗಳಿಂದಲೂ ಕೂಡ ಕ್ಷೇತ್ರವನ್ನು ಮನೆ ದೇವರಾಗಿ ಮತ್ತು ಇಷ್ಟ ದೇವರಾಗಿ ಮತ್ತು ತಾವು ನಂಬಿದ ಗಣಗಳಿಗೆ ಒಡೆಯ ಅಣ್ಣ ಯಾರು ಅಂತಂದರೆ
ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ನಂಬಿದವರು ಇವರು ಅಂತ ಅವ್ರಿಗೆ ಹೇಳ್ತಿದ್ದೆ ನಾನು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ. ಇವತ್ತು ಅಶೋಕರವರು ಹೇಳಿದರು, ಇವತ್ತು 4 ಕಾರ್ಯಕ್ರಮ ಇದೆ, ಅದನ್ನು ಮುಗಿಸಿ ಇಲ್ಲಿ ಬರುವಾಗ ಸ್ವಲ್ಪ ತಡವಾಯಿತು ಅಂತ. ನಾನು ಅವ್ರಿಗೆ ಒಂದೇ ಹೇಳೋದು, ನೀವು ಬರೋದು ತಡವಾಗಿದ್ದಲ್ಲ, ನಮ್ಮ ಜಿಲ್ಲೆಗೆ ಬರೋದು ಬಹಳ ಅಪರೂಪ ಆಗಿದ್ದರಿಂದ ಹೀಗಾಗ್ತಾ ಇದೆ. ನೀವು ಪದೇ ಪದೇ ನಮ್ಮ ಜಿಲ್ಲೆಗೆ ಬಂದರೆ ನಿಮ್ಗೆ ಇಷ್ಟು ಒತ್ತಡ ಇರೋದಿಲ್ಲ. ಆದಷ್ಟು ಹೆಚ್ಚು ನಮ್ಮ 2 ಜಿಲ್ಲೆಗಳಿಗೆ ನೀವು ಭೇಟಿ ಕೊಡ್ತಾ ಇರಬೇಕು, ನಮ್ಮ ಸಮಸ್ಯೆಗಳನ್ನು ಪರಿಹರಿಸ್ತಾ ಇರಬೇಕು, ನಮ್ಮ ಜಿಲ್ಲೆಯ ಬೆಳವಣಿಗೆಗೆ ನೀವು ಕೊಡುಗೆ ಕೊಡಬೇಕು ಅಂಥೇಳಿ ಇವತ್ತು ಈ ಜಿಲ್ಲೆಗೆ ನಮ್ಮ ಶ್ರೀನಿವಾಸ ಪೂಜಾರಿಯವರು ಸಚಿವರಾದ ಮೇಲೆ ಬಹಳ ಚಟುವಟಿಕೆಯಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ, ದೇವಸ್ಥಾನಗಳ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಮಂಜುನಾಥ ಸ್ವಾಮಿ ಅನುಗ್ರಹ ಕೊಡ್ತಾ ಈ ಕಟ್ಟಡದ ಉದ್ಘಾಟನೆಯನ್ನು ಅತಿ ಸಂತೋಷ